ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ, ಡಿಫ್ರೆಂಟ್ ಆದ ಸ್ಟೈಲ್ನಲ್ಲಿ ಆಲೂಗಡ್ಡೆ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಈ ಸ್ನ್ಯಾಕ್ಸನ್ನು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ಇಷ್ಟ ಆಗ್ತಾ ಇದೆಯಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೆ ವಿಡಿಯೋ ನೋಟಿಫಿಕೇಷನ್ ಬರೋದಕ್ಕೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ವಿಡಿಯೋಗಳನ್ನ ನೋಡ್ಬೋದು. ಹಾಗಾದರೆ ತಡೆಯೋಕ್ಕೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೇಗೆ ಮಾಡೋದು ಅಂಥೇಳಿ ಫಟಾಫಟ್ ಅಂತ ನೋಡ್ಕೊಂಬನ್ನಿ. ಒಂದು 10-15 ನಿಮಿಷದಲ್ಲಿ ಈ ಸ್ನ್ಯಾಕ್ಸು ಪ್ರಿಪೇರ್ ಮಾಡ್ಕೊಳ್ರಿ. ಇಲ್ಲಿ ನೋಡಿರಿ, ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಾನು ಕುದಿಸಿದಂಥ ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಬೇಯಿಸಿದ್ದೀನಿ. ಬೇಗನೆ ಬೇಯುತ್ತೆ. ಈ ಥರ ಸಿಪ್ಪೆ ಕೂಡ ಈಸಿಯಾಗಿ ಪೀಲ್ ಆಗುತ್ತೆ ನೋಡಿರಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಡ್ರಿ. ಒಂದು ಕುದಿಸಿರೋ ಆಲೂಗಡ್ಡೆ ಏನಾದರೂ ಇದ್ದರೆ ಖಂಡಿತ ಈ ಸ್ನ್ಯಾಕ್ಸನ್ನು ನೀವು ಟ್ರೈ ಮಾಡಿರಿ. ಅಥವಾ ನಿಮ್ಗೇನಾದರೂ ಜಾಸ್ತಿ ಸ್ನ್ಯಾಕ್ಸ್ ಬೇಕು ಅಂದವರು ಆಲೂಗಡ್ಡೆನ ಜಾಸ್ತಿ ಆದರೂ ಬಳಸ್ಬೋದು. ಈಗ ಇದನ್ನು ಸರಿಯಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀವು ಸ್ಮ್ಯಾಶರಿಂದ ಆದರೂ ಸ್ಮ್ಯಾಶ್ ಮಾಡ್ಬೋದು, ಈ ರೀತಿ ಫೋರ್ಕಿಂದಾದರೂ ಮಾಡ್ಬೋದು. ಆದರೆ ಇದನ್ನು ಗಂಟು ಇಲ್ದಿರೋ ರೀತಿ ಪೂರ್ತಿ ಕ್ರೀಮಿ ಸ್ಟ್ರಕ್ಚರ್ನಲ್ಲಿ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ರಿ. ಯಾವ ರೀತಿ ಗಂಟುಗಳು ಇರಬಾರ್ದು ನೋಡಿರಿ. ಈ ಥರ ಆಗಬೇಕು, ಪೂರ್ತಿ ಹಿಟ್ಟಿನ ಥರ ಆಗಬೇಕು ನೋಡಿರಿ. ಈಗ ಇದನ್ನು ಸ್ಮ್ಯಾಶ್ ಮಾಡಿ ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, 1 ಕಪ್ ಅಷ್ಟು ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೇರಿ ತೊಗೊಳ್ರಿ. ಇದರಲ್ಲಿ ಭತ್ತ ಅಥವಾ ಏನಾದರೂ ಕಸರು ಇದ್ದರೆ ಅದನ್ನು ತೆಗೆದುಬಿಡ್ರಿ. ತೆಗೆದು ಇದನ್ನು ಇಲ್ಲಿ 1 ಕಪ್ ಅಷ್ಟು ನಾನು ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸರ್ ಜಾರ್ ತೊಗೊಂಡು ಇದಕ್ಕೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿರಿ. ನೀರು ಹಾಕಬಾರ್ದು, ಹಾಗೆ ತರಿಯಾಗಿ ಇದನ್ನು ಹಿಟ್ಟಿನ ಥರ ಗ್ರೈಂಡ್ ಮಾಡಿಕೊಡ್ರಿ. ತರಿಯಾಗಿರಬಾರ್ದು, ಪೂರ್ತಿ ಫೈನ್ ಹಿಟ್ಟಿನ ಥರ ಇದು ಆಗಬೇಕು. ಇಲ್ಲಿ ನೋಡಿರಿ, ಎಷ್ಟೇ ನಾವು ಸಣ್ಣಗೆ ರುಬ್ತೀವಿ ಅಂದರೂ ಸಹಿತ ಇಷ್ಟು ಪೌಡ್ರ್ ಥರ ಆಗುತ್ತೆ, ನಡೀತೆ. ಇಷ್ಟಿದ್ರೆ ಸಾಕು. ಪೂರ್ತಿ ಅವಲಕ್ಕಿ ಥರ ಇರಬಾರ್ದು, ಈ ರೀತಿ ಹಿಟ್ಟಿನ ಥರ ಆಗಬೇಕು ನೋಡಿರಿ. ಈಗ ಇಲ್ಲಿ 1 ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಬಜ್ಜಿ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಬಜ್ಜಿ ಬೋಂಡ, ಅದೇ ಕಡಲೆ ಹಿಟ್ಟು ಇದು, ಹಸಿ ಕಡಲೆಬೇಳೆ ಹಿಟ್ಟು. 1 ಕಪ್ ಅಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಇಲ್ಲಿ ಒಂದು ಹಿಟ್ಟಿನ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಬೌಲ್ ತೊಗೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಮಿಕ್ಸ್ ಮಾಡೋಕ್ಕೆ ಯಾವುದು ಇದಾಗುತ್ತೆ ನೋಡಿರಿ, ಕಂಫರ್ಟ್ ಆಗುತ್ತೆ, ಅದನ್ನು ತೊಗೊಳ್ರಿ. ಇಲ್ಲಿ 1 ಬೌಲ್ ಹಿಟ್ಟಿಗೆ 1 ಬೌಲಷ್ಟು ನೀರನ್ನು ಹಾಕಿದ್ದೀನಿ. ಈಗ ಇದನ್ನು ಯಾವುದೇ ಗಂಟುಗಳಿಲ್ದಿರೋ ರೀತಿ ಕಲಿಸ್ಕೊಳ್ರಿ. ಏಕೆಂದರೆ ಇದು ಕಡಲೆ ಹಿಟ್ಟು ಆಗಿರೋದ್ರಿಂದ ಗಂಟುಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ 1-2-3 ನಿಮಿಷ ನೀವು ಇದನ್ನು ನೀರಲ್ಲಿ ಈ ರೀತಿ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಹೇಗೆ ಬೀಟ್ ಮಾಡ್ತೀರೋ ಹಾಗೆ ಇದು ಹಿಟ್ಟೆಲ್ಲ ಕರಗೋಗುತ್ತೆ. ಈಗ ನೋಡಿರಿ, ಫಸ್ಟ್ ಗ್ರೈಂಡ್ ಮಾಡಿದಂಥ ಅವಲಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿರಿ, 1 ಕಪ್ ಅಷ್ಟೇ ನೀರು ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡ್ರಿ, ಏಕೆಂದರೆ ಇದು ನೀರಾದರೆ ಮತ್ತು ನೀವು ಅವಲಕ್ಕಿ ಕ್ವಾಂಟಿಟಿ ಜಾಸ್ತಿ ತೊಗೋಬೇಕಾಗತ್ತೆ. 1 ಕಪ್ ಅವಲಕ್ಕಿ, 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಅಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಅಕಸ್ಮಾತಾಗಿ ನೀವು 2 ಕಪ್ಪು ಏನು ಹಿಟ್ಟು ತೊಗೊಂಡ್ರೆ 2 ಕಪ್ಪು ನೀರನ್ನು ಹಾಕಿರಿ. ಈಗ ಇದು ಮಿಕ್ಸ್ ಮಾಡಿಂದ 1 ಸ್ಪೂನಷ್ಟು ನಾನಿಲ್ಲಿ ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಈ ರೀತಿ ತಿಕ್ಕಿ ಹಾಕಿರಿ, ಅದರ ಅರೋಮ ತುಂಬ ಚೆನ್ನಾಗಿ ಕೊಡುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ನೋಡಿರಿ, ಇಲ್ಲಿ ಅವಲಕ್ಕಿ ಮಿಕ್ಸ್ ಮಾಡಿಂದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಫಸ್ಟೇ ನೀವು ಕಡಲೆ ಹಿಟ್ಟನ್ನೆಲ್ಲಾದರೂ ಹಾಕ್ಬೋದು. ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ. ಮತ್ತು ಯಾವುದೇ ಮಸಾಲೆಗಳು ಬೇಡ. ಇದನ್ನು ಸರಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಅವಲಕ್ಕಿ ಎಲ್ಲ ನೀರು ಅಬ್ಸರ್ವ್ ಮಾಡಿಕೊಂಡು ಗಟ್ಟಿಯಾದಂಥ ಬ್ಯಾಟರ್ ಇಲ್ಲಿ ರೆಡಿಯಾಗಿದೆ. ಹಿಟ್ಟು ನೋಡಿರಿ, ಇದೇ ರೀತಿಯೇ ಆಗಬೇಕು. ಅದಕ್ಕೋಸ್ಕರ ನೀರನ್ನು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಂಡು ಹಾಕಿರಿ. ಅಕಸ್ಮಾತ್ ಏನಾದರೂ ಇದು ನೀರು ಆಯಿತು ಅಂದರೆ ಇನ್ನೂ ಸ್ವಲ್ಪ ಅವಲಕ್ಕಿನಾದರೂ ಹಾಕ್ಬೋದು ಗ್ರೈಂಡ್ ಮಾಡಿ. ಅಥವಾ ಅಕ್ಕಿ ಹಿಟ್ಟೇನಾದರೂ ಇದ್ದರೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟೇನಾದರೂ ನೀವು ಮಿಕ್ಸ್ ಮಾಡಿ ನಾದ್ಕೊಳ್ರಿ. ಇವಾಗಿದು ಒಂದು 5 ನಿಮಿಷ ನೆನೆ ಹಾಕ್ಬಿಡೋಣ. ಚೆನ್ನಾಗೆಲ್ಲ ಉಪ್ಪು ಖಾರ ಅಬ್ಸರ್ವ್ ಮಾಡ್ಕೊಳ್ಳಿ, ಹಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ರಿ. ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿರಿ. ಮತ್ತು ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, ಸಿಪ್ಪೆ ಸುಲಿದು ಹಾಕಿ. ಮತ್ತು ನೋಡಿರಿ, ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಹುರಿದಂಥ ಶೇಂಗಾ ಬೀಜ ಹಾಕಿರಿ. 1-2 ಸ್ಪೂನಷ್ಟು ಹಾಕಿದ್ದೀನಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಇದನ್ನು ಗ್ರೈಂಡ್ ಮಾಡಿ ತೊಗೊಂಬರೋಣ. ಸ್ವಲ್ಪ ತರಿಯಾಗಿದ್ದರೂ ನಡೆಯುತ್ತೆ, ಆದರೆ ನೀರು ಹಾಕಬಾರ್ದು, ಹಾಗೇ ಗ್ರೈಂಡ್ ಮಾಡಿ ತೊಗೊಳ್ರಿ. ಈ ರೀತಿ ಇದ್ದರೆ ಸಾಕು ನೋಡಿರಿ. ಇದಕ್ಕೆ 1 ಚಿಟಿಕೆ ಉಪ್ಪು ಹಾಕಿ ನೀವು ಇದನ್ನು ಬಿಸಿ ರೊಟ್ಟಿ ಜೊತೆ ತಿನ್ಬೋದು, ಅಥವಾ ಬಿಸಿ ಅನ್ನಕ್ಕೂ ತಿನ್ಬೋದು. ಒಳ್ಳೆ ರುಚಿ ಇರುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ಈ ಮಸಾಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಸ್ನ್ಯಾಕ್ಸಿಗೆ ಇನ್ನೂ ಜಾಸ್ತಿ ಬರುತ್ತೆ.
ಈಗ ಒಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನಾನು. ಒಗ್ಗರಣೆ ಹಾಕೋಣ ಸಿಂಪಲ್ಲಾಗಿ. 1 ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕ್ರಿ. ಎಣ್ಣೆನ ಜಾಸ್ತಿ ಹಾಕೋದು ಬೇಡ, 1 ಸ್ಪೂನ್ ಹಾಕಿದರೆ ಸಾಕು ನೋಡಿರಿ. ಇದಕ್ಕೆ ಈಗ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ, ಜೀರಿಗೆ ಸ್ವಲ್ಪ ಚಟ್ಪಟ ಅನ್ಸಿಡಿದ್ಮೇಲೆ ಗ್ರೈಂಡ್ ಮಾಡಿ ತೊಗೊಂಡಂಥ ಹಸಿಮೆಣ್ಸಿನ್ಕಾಯಿ, ಶೇಂಗಾ ಮತ್ತು ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಇದು ಒಳ್ಳೆ ಪರಿಮಳ ಕೊಡುತ್ತೆ. ಇದು ಫ್ರೈ ಮಾಡಬೇಕಾದ್ರೆ 1-2 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಸರಿಯಾಗಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ರಿ. ಇದೆಲ್ಲ ಸರಿಯಾಗಿ ಹುರಿದ್ಮೇಲೆ ಒಳ್ಳೆ ಪರಿಮಳ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಈಗ ನೋಡಿರಿ, ಹಸಿ ವಾಸನೆ ಹೋಗೋರಿಗೆ ಇದನ್ನು ಸರಿಯಾಗಿ ಹುರಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಇವಾಗಲೇ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿಕೊಳ್ರಿ. ಆಮೇಲೆ ಸ್ವಲ್ಪ 1/2 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಗರಂ ಮಸಾಲಾನು ಅಷ್ಟೇ ಫ್ಲೇವರಿಗಷ್ಟೇ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ರಿ, ಬೇಡ ಅಂದರೆ ಮಸಾಲೆಗಳು ಸ್ಕಿಪ್ ಮಾಡ್ಬೋದು. ನೋಡಿರಿ, ಚೆನ್ನಾಗಿ ಈ ಥರ ಹುರಿದ್ಮೇಲೆ ಇದಕ್ಕೆ ನಾನೀಗ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಈ ಆಲೂಗಡ್ಡೆಗೆ ಇನ್ನೂ ನಾವು ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿಲ್ಲ. ಈಗ ಇದನ್ನು ಹುರ್ಕೊಂಡಂಥ ಖಾರ ಮಸಾಲೆಗೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದನ್ನು ಸೇರಿಸಿ ಇದನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡಿಕೊಳ್ರಿ. ಸ್ವಲ್ಪ ಅದು ಮಸಾಲೆ ಜೊತೆ ಎಲ್ಲ ಹೊಂದ್ಕೋಬೇಕು. ಆ ರೀತಿನೇ ಇದು ಹೇಗೆ ಮಿಕ್ಸ್ ಮಾಡ್ತೀರೋ ಹಾಗೆ ಇದು ಚೆನ್ನಾಗಿ ಬರುತ್ತೆ. ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋದು, ಬೇಯಿಸೋದೇನು ಬೇಡ. ಹೀಗೇ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿರಿ. ಫ್ಲೇಮ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ತೆಗೆದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ರಿ. ನೋಡಿರಿ, ಬಿಸಿ ಇರಬೇಕಾದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಇದು ಸ್ವಲ್ಪ ಇದು ತಣ್ಣಗಾಗಲಿ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಫಸ್ಟು ಅವಲಕ್ಕಿ ಮತ್ತು ಕಡಲೆಬೇಳೆ ಹಿಟ್ಟನ್ನು ಮಿಕ್ಸ್ ಮಾಡಿಟ್ಟಿದ್ದಂಥ ಹಿಟ್ಟನ್ನು ನೋಡಿರಿ ಈ ರೀತಿ ಸ್ವಲ್ಪ ನಾದ್ಕೊಳ್ರಿ. ಒಂದು 5-10 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಟ್ಟಿದ್ದೆ ನಾನು. ಚೆನ್ನಾಗಿ ನೆಂದಿದೆ. ಇದನ್ನು ಹಿಡಿದಂಥ ಒಂದು ಉಳ್ಳೆ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಡ್ರೈ ಹಿಟ್ಟು ಹಾಕಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ಇಷ್ಟ ಗಟ್ಟಿಯಾಗಿರಲಿ, ಮತ್ತು ನೀರು ಹಾಕಿ ನಾದಬಾರ್ದು. ಹೀಗೇ ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ತಾ ಲಟ್ಟಿಸ್ರಿ. ಇದೆಲ್ಲ ಎಡ್ಜಸ್ ಕ್ರ್ಯಾಕ್ ಬರಲಿ ಪರವಾಗಿಲ್ಲ. ಬಟ್ ಇದನ್ನು ಪೂರ್ತಿ ದೊಡ್ಡದಾದಂಥ ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಏಕೆಂದರೆ ಒಂದೇ ಸಾರಿ ಈ ಥರ ಲಟ್ಟಿಸೋದ್ರಿಂದ ಬೇಗನೆ ಎಲ್ಲ ಸ್ನ್ಯಾಕ್ಸ್ಗಳು ಪ್ರಿಪೇರ್ ಆಗುತ್ತೆ. ಇದನ್ನು ಲಾಸ್ಟಲ್ಲಿ ನಾನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ತೀನಿ. ಹಾಗಾಗಿ ಇದು ಕ್ರ್ಯಾಕ್ಸ್ ಆದರೂ ಸಹಿತ ಏನೂ ತೊಂದರೆ ಇಲ್ಲ. ನೋಡಿರಿ, ಅವಲಕ್ಕಿ ಆಗಿರೋದ್ರಿಂದ ಕ್ರ್ಯಾಕ್ ಬಿಡುತ್ತೆ ಸ್ವಲ್ಪ. ಈ ರೀತಿ ದೊಡ್ಡದಾದಂಥ ಚಪಾತಿನ ಈಕ್ವಲಾಗಿ ಲಟ್ಟಿಸ್ಕೊಳ್ರಿ. ದಪ್ಪ ತೆಳ್ಳಗೆ ಲಟ್ಸೋಕ್ಕೆ ಹೋಗಬೇಡ್ರಿ. ಇಷ್ಟು ದಪ್ಪ ಇದ್ದರೆ ಸಾಕು. ಪೂರ್ತಿ ತೆಳ್ಳಗೂ ಬೇಡ, ಪೂರ್ತಿ ದಪ್ಪಗೂ ಬೇಡ. ಆ ರೀತಿ ಲಟ್ಟಿಸ್ಕೊಂಡು ಈಗ ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿರಿ, ಈಸಿಯಾಗಿ ಕಟ್ ಆಗುತ್ತೆ. ಆಮೇಲೆ ಬೇಗನೆ ಆಗುತ್ತೆ. ನಿಮಗೆ ಸ್ಕ್ವೇರ್ ಆಕಾರದಲ್ಲಿ ಬೇಡ ಅಂದರೆ ನೀವು ಬೇರೆ ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಮಕ್ಕಳು ಯಾವ್ದು ಇಷ್ಟಪಡ್ತಾರೆ ನೋಡಿರಿ, ಆ ಶೇಪ್ನಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ರಿ. ಎಡ್ಜಸ್ ಎಲ್ಲ ಮಿಕ್ಕಿದ ಪಾರ್ಟನ್ನು ತೆಗೆದುಬಿಡ್ರಿ. ಅದನ್ನು ಮತ್ತೆ ಲಟ್ಟಿಸಿ ಮತ್ತೆ ಈ ರೀತಿ ಕಟ್ ಮಾಡಿ ತಗೊಳ್ರಿ. ಅಂದರೆ ವೇಸ್ಟ್ ಆಗೋದಿಲ್ಲ ಹಿಟ್ಟು, ಎಲ್ಲದೂ ಯೂಸ್ ಮಾಡ್ಕೋಬೋದು. ಈಗ ಇದ್ರ ಮಧ್ಯದಕ್ಕೆ ಮತ್ತೆ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿರಿ, ನಾವು ಸಮೋಸ ಶೀಟ್ಗೆಲ್ಲ ಕಟ್ ಮಾಡ್ತೀವಲ್ವ, ಆ ರೀತಿ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ತುಂಬ ತೆಳ್ಳಗೆ ಸಣ್ಣಗೆ ಮಾಡೋಕ್ಕೆ ಹೋಗಬೇಡ್ರಿ. ಈ ರೀತಿ ಕರೆಕ್ಟಾದ ಶೇಪ್ನಲ್ಲಿ ಕಟ್ ಮಾಡಿಕೊಡ್ರಿ. ಅಂದರೆ ನಿಮಗೆ ಫಿಲ್ಲಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಇದ್ದರೆ ಸಾಕು. ಈಗ ಇದಕ್ಕೆ ಫಸ್ಟ್ ನಾವು ಮಸಾಲೆ ಏನು ಪ್ರಿಪೇರ್ ಮಾಡಿಟ್ಟಿದ್ವಲ್ವ, ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದರಲ್ಲಿ 1 ಸ್ಪೂನಷ್ಟು ನಾನಿಲ್ಲಿ ಫಿಲ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ಈ ಥರ ಮಸಾಲೆನ ಫಿಲ್ ಮಾಡಿಕೊಳ್ರಿ. ನಿಮಗೆ ಎಷ್ಟು ಬೇಕೋ ನೋಡ್ರಿ, ಅಷ್ಟು ಹೆಚ್ಚು ಕಡಿಮೆ ಮಸಾಲ ನೋಡಿಕೊಂಡು ಯೂಸ್ ಮಾಡ್ಕೋಬೋದು. ಎಲ್ಲದಕ್ಕೂ ಈ ಥರ ಮಸಾಲ ಫಿಲ್ ಮಾಡಿಂದ ಈಗ ಇದನ್ನು ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ. ಫಸ್ಟು ಎಡ್ಜಸ್ ಎಲ್ಲ ಈ ಥರ ತೊಗೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡಿಕೊಳ್ರಿ. ಈಸಿಯಾಗಿ ಪ್ರೆಸ್ ಆಗುತ್ತೆ. ಅವಲಕ್ಕಿ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿರೋದ್ರಿಂದ ನೋಡಿರಿ, ನೀರು ಹಚ್ಚೋ ಅವಶ್ಯಕತೆ ಏನಿಲ್ಲ, ಹಾಗೇ ಆಗುತ್ತೆ ನೋಡಿ. ಈ ರೀತಿ ಇದನ್ನು ಸ್ಟಾರ್ ಆಕಾರದಲ್ಲಿ ನೀವು ಫೋಲ್ಡ್ ಮಾಡಿಕೊಳ್ರಿ. ಚೆನ್ನಾಗಿ ಪ್ರೆಸ್ ಮಾಡಿರಿ, ಆಲೂಗಡ್ಡೆ ಮಸಾಲ ಹೊರಗೆ ಬರದೇ ಇರೋ ರೀತಿ ಸರಿಯಾಗಿ ಇದನ್ನು ಪ್ರೆಸ್ ಮಾಡಿಕೊಳ್ರಿ. ನೋಡಿರಿ, ಈ 4 ಎಡ್ಜಸ್ ಏನಿರುತ್ತೆ ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಆವಾಗ ಫಿಲ್ಲಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಹೊರಗಡೆ ಬರೋದಿಲ್ಲ. ಈಗ ನೋಡಿರಿ, ಎಲ್ಲದನ್ನು ನಾನು ಇದೇ ರೀತಿ ಫಿಲ್ ಮಾಡಿ ತೊಗೊಂಡು ಬಂದಿದ್ದೀನಿ. ಪರ್ಫೆಕ್ಟ್ ಆದ ಶೇಪ್ನಲ್ಲಿ ರೆಡಿಯಾಗಿದ್ದಾವೆ. ನಿಮಗೆ ಜಾಸ್ತಿ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಪ್ರಿಪೇರ್ ಮಾಡ್ಕೋಬೋದು. ಈಗ ಇದಕ್ಕೊಂದು ಸ್ಲರಿನ ನಾನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿರಿ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ರಿ. ಒಂದು ಚಿಟಿಕೆ ಹಾಕಿರಿ, ತುಂಬ ಏನು ಹಾಕೋಕ್ಕೆ ಹೋಗಬೇಡಿ. ಒಂದು ಚಿಟಿಕೆ ಹಾಕಿದರೆ ಸಾಕು. ಸ್ಲರಿ ಆಗಿರೋದ್ರಿಂದ ಜಾಸ್ತಿ ಉಪ್ಪು ಏನು ಬೇಕಾಗೋದಿಲ್ಲ. ಇದಕ್ಕೆ ನೀರು ಹಾಕಿ ಗಂಟು ಇಲ್ದಿರೋ ರೀತಿ ಇದನ್ನು ಕಲಿಸ್ಕೊಳ್ರಿ. ಈಗ ಸ್ಲರಿ ರೆಡಿ ಆಗುತ್ತೆ ನೋಡಿರಿ. ಮೈದಾ ಹಿಟ್ಟು ಆಗಿರೋದ್ರಿಂದ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನೋಡಿರಿ ಲಿಕ್ವಿಡ್ ಥರ ಇದನ್ನು ಕಲಿಸ್ಬೇಕು. ತುಂಬ ಗಟ್ಟಿ ಆಗಬಾರ್ದು, ತುಂಬ ನೀರಾಗೂ ಆಗಬಾರ್ದು. ಈಗ ಇದನ್ನು ನೋಡಿರಿ ಡೈರೆಕ್ಟಾಗಿ ಸ್ಲರಿನಲ್ಲಿ ಡಿಪ್ ಮಾಡಿ ನಾನು ಫ್ರೈ ಮಾಡ್ತೀನಿ. ಇದರಲ್ಲಿ ನೆನೆಸೋದು ಬೇಡ. ಡಿಪ್ ಮಾಡಿದ ತಕ್ಷಣವೇ ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕು. ನೋಡಿ ಈ ರೀತಿ ಸ್ಲರಿನಲ್ಲಿ ಅದ್ದಿ ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಫ್ರೈ ಮಾಡೋದಕ್ಕೆ ನಾನು ಇಲ್ಲೊಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಆಲ್ರೆಡಿ. ಬೇಕಾದಷ್ಟು ಎಣ್ಣೆನ ಹಾಕ್ಕೊಳ್ರಿ. ಫ್ರೈ ಮಾಡೋಕ್ಕೆ ಬೇಕಾದಷ್ಟು. ನೀವು ಶಾಲೋ ಫ್ರೈ ಆದರೂ ಮಾಡ್ಬೋದು ಅಥವಾ ಡೀಪ್ ಫ್ರೈ ಆದರೂ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಈ ರೀತಿ ಇವುಗಳನ್ನು ಹಾಕ್ರಿ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ಲರಿನಲ್ಲಿ ಡಿಪ್ ಮಾಡೋದ್ರಿಂದ ಆಯಿಲ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಒಳಗಡೆಯಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಮೇಲಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೀವು ಇದಾದ್ಮೇಲೆ ನೀವು ಟ್ರೈ ಮಾಡಿ ನೋಡಿರಿ. ಖಂಡಿತ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂದ್ಕೊಂಡಾಗ ಇದನ್ನು ಮಾಡಿ ನೋಡಿರಿ. ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ, ಡಿಫ್ರೆಂಟ್ ಆದ ಸ್ಟೈಲ್ನಲ್ಲಿ ಸೂಪರಾಗಿ ಬರುತ್ತೆ. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳಾಗಿರ್ಬೋದು, ವೆಜ್ ರೆಸಿಪಿಗಳಾಗಿರ್ಬೋದು ಅಥವಾ ರೈಸ್ ರೆಸಿಪಿಗಳು, ಪ್ರತಿಯೊಂದು ರೆಸಿಪಿಗಳು ನಮ್ಮ ಚಾನಲ್ನಲ್ಲಿದ್ದಾವೆ. ನಾನ್ ವೆಜ್ ರೆಸಿಪಿಗಳಾಗಿರ್ಬೋದು ಪ್ರತಿಯೊಂದನ್ನು ನಿಮ್ಗಳೇ ಸಿಗುತ್ತೆ. ಹೊಸ ಹೊಸ ಅಡುಗೆಗಳನ್ನು ಕಲಿಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋನ ಸಹಿತ ಲೈಕ್ ಮಾಡಿರಿ, ಹೆಚ್ಚು ಶೇರ್ ಮಾಡಿರಿ. ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಆವಾಗ ಅವರು ಒಂದು ಹೊಸ ರುಚಿ ಕಲ್ತಂಗೆ ಆಗುತ್ತೆ, ಹೊಸ ಅಡುಗೆಗಳನ್ನು ನೋಡ್ದಂಗೆ ಆಗುತ್ತೆ. ಇಲ್ಲಿ ನೋಡಿರಿ, ಇದನ್ನು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ತಿರುಗಿಸಿ ಹಾಕ್ಕೊಳ್ರಿ. ಇಲ್ಲಿ ಇನ್ನೊಂದು ಏನು ನೀವು ನೋಡಬೇಕು ಅಂದರೆ, ನಾವು ಫಸ್ಟ್ ಏನು ಡಿಪ್ ಮಾಡಿದ ತಕ್ಷಣ ಎಣ್ಣೆಗೆ ಫ್ರೈ ಮಾಡೋಕ್ಕೆ ಸ್ನ್ಯಾಕ್ಸನ್ನು ಹಾಕ್ತೀವಲ್ವ, ಇವುಗಳೇನು ಫೋಲ್ಡ್ ಮಾಡಿರ್ತೀವಿ ನೋಡಿ, ಅದನ್ನು ಮೇಲೆ ಅದು ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ ನಾವು ಏನು ಶೇಪ್ ಕೊಟ್ಟಿರ್ತೀವಲ್ಲ ಅದು ಮೇಲೆ ಇರಬೇಕು. ಆಮೇಲೆ ಇದೇನಿದೆ ನೋಡಿರಿ ಕೆಳಗಡೆ ಬರಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ರಿ. ತಿರುಗಿಸಿ ಹಾಕಿದ ಮೇಲೆ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿರಿ, ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಈಗ ಇದನ್ನು ಸರಿಯಾಗಿ ತೆಗೆದು ಎಣ್ಣೆ ಬಸ್ತು ಬಿಸಿಯಾಗಿ ಸರ್ವ್ ಮಾಡ್ಕೊಳ್ರಿ. ಯಾವುದೇ ಚಟ್ನಿ ಸಾಸ್ಗಳು ಬೇಡ, ತುಂಬ ರುಚಿಯಾಗಿರುತ್ತೆ ಹೀಗೆ ತಿನ್ನೋದಕ್ಕೇ. ಸಮೋಸಾಗಿಂತ ಕಚೋರಿಗಿಂತ ಒಳ್ಳೆ ರುಚಿಯಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿದ್ರೇ ನಿಮಗೆ ಇದ್ರ ಟೇಸ್ಟ್ ಹೇಗಿದೆ ಅಂಥೇಳಿ ಗೊತ್ತಾಗುತ್ತೆ. ಹಾಗೆ ಟ್ರೈ ಮಾಡಿರಿ, ಹೇಗೆ ಬಂತು ಅಂಥೇಳಿ ತಿಳಿಸಿ. ಈಗ ಇದನ್ನೆಲ್ಲದನ್ನು ಸರಿಯಾಗಿ ಎಣ್ಣೆ ವಸ್ತು ತೆಗಿತಾ ಇದ್ದೀನಿ. ನೀವು ಇದನ್ನು ಬಿಸಿಯಾಗಾದರೂ ತಿನ್ಬೋದು, ಅಥವಾ ಇದನ್ನು ಹೊರಗಡೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಥವಾ ಪಿಕ್ನಿಕ್ ಹೋಗ್ತಾ ಇದ್ದೀವಿ ಅಂದಾಗೂ ಸಹಿತ ಈ ಥರ ಕಟ್ಕೊಂಡು ಹೋಗ್ರಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬನ್ನಿ ಹಾಗಾದರೆ ಹೇಗೆ ಬಂದಿದೆ, ಯಾವ ಟೇಸ್ಟ್ನಲ್ಲಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಸೂಪರಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿರಿ. ಈ ಥರ ಕಟ್ ಮಾಡಿದ ತಕ್ಷಣ ಒಳಗಡೆಯಿಂದ ಸಾಫ್ಟಾಗಿದೆ, ಮೇಲಿಂದ ಕ್ರಿಸ್ಪಿಯಾಗಿದೆ, ತುಂಬ ಬಿಸಿಯಾಗಿದೆ. ಹಾಗಾದರೆ ತಡೆಯೋಕ್ಕೆ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.